ನಮ್ಮ ಶಕ್ತಿ ನಮ್ಮ ಮೇಲೆ ಕತ್ತಿ ಮಸೀತಿದ್ದಾನೆ. ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು. ಹಣ್ಣಿನ ರುಚಿ ತಿಂದವನಿಗೆ ಗೊತ್ತು, ಹೆಣ್ಣಿನ ಸುಖ ಸರಿದವನಿಗೆ ಗೊತ್ತು. ಇದು ಅನಿಲ್ ರಾಜ್ ಮತ್ತು ಮುತ್ತು ರಾಜನ ಜತ್ತು. ಮುತ್ತು ಕೆರೆದ ಹುಲಿಯಂತೆ ಈಗ ಶಕ್ತಿ ನಮ್ಮ ಮೇಲೆ ಕತ್ತಿ ಮಸೀತಿದ್ದಾನೆ. ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು. ಹೌದು ಅನಿಲ್, ಡಬಲ್ ಗುಂಡಿಗೆ ಇರುವ ಆ ಶಕ್ತಿಯ ಮುಂದೆ ನಾವು ಗೆಲ್ಲುವುದು ತುಂಬಾ ಕಷ್ಟ. ಅದಕ್ಕಾಗಿ ಅವನಿಗೆ ನಾವು ಮೋಸದಿಂದಲೇ ಪಾಠ ಕಲಿಸಬೇಕು. ಅದಕ್ಕಂದ ಇಂದು ನಾನು ಅವನ ಹೆಂಡತಿಯ ಶೀಲದ ಸುಖ ಉಣ್ಣಲು ಸರಳರಾಗಿ ಬಂದಿರುವುದು. ಶೀಲದ ಸುಖದ ಜೊತೆಗೆ ಕಾವೇರಿಯ ಪ್ರಾಣವನ್ನು ಆರಿಸಿ ಬಿಡ ಅನಿಲ್. ಮತ್ತು ಪ್ರಾಣ ತೆಗೆದರೆ ಮುಂದೆ ನಮಗೆ ಆಪತ್ತು ಬರ್ಬೋದಲ್ಲವೇ? ಆಪತ್ತು? ಈ ಮುತ್ತು ರಾಜು ಇರುವಾಗ ನಿನಗೆ ಯಾವ ಆಪತ್ತು ಅನಿಲ್? ಸಾಧ್ಯವಾದರೆ ಕಾವೇರಿಯ ಪ್ರಾಣವನ್ನು ಆರಿಸಿಬಿಡು. ಆ ಕಲೆಯನ್ನು ಮತ್ತೊಬ್ಬರ ಮೇಲೆ ಬರುವಂತೆ ಮಾಡುವ ಭಾರ ನನ್ನದು. ಶಬಾಷ್ ಮತ್ತು ಶಬಾಷ್. ಕೊಲೆ ಅಂದರೆ ಮೊಬೈಲ್ ದೂರ ಓಡುವ ಈಗಿನ ಕಾಲದಲ್ಲಿ ನೀನು ಕತ್ತರಿ ಸಾಕು, ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆಂದಲೋ. ನಿಜವಾಗಲು ನೀನು ಗಂಡದೆ ಗಂಡು, ಭೂಪತಿ ಗಂಡು, ಗುಂಡಗತಿ ಗಂಡು. ನಾನಿಷ್ಟು ಧೈರ್ಯಶಾಲಿ ಆಗಲು ನೀವು ಕೊಟ್ಟ ಹಣದ ಭಿಕ್ಷೆ ಅನಿಲ್. ಈಗ ಮತ್ತು ಕಳೆಯುವುದು ಬೇಡ. ಬಂದ ಕೆಲಸದ ಕಡೆ ಗಮನ ಕೊಡು. ನಾನಿನ್ನು ಬರುತ್ತೇನೆ. ಬಾಯ್. ಕಾವೇರಿ, ಏ ಕಾವೇರಿ, ಯಾರು? ಓಹೋ, ನೀವಾ? ನೋಡಿ, ಮನೆಯಲ್ಲಿ ನಮ್ಮ ಮಾವನವರಿಲ್ಲ. ಅವರು ಬಂದ ಮೇಲೆ ನೀವು ಬನ್ನಿ. ನಿಮ್ಮ ಮಾವನ ಹತ್ರ ನನಗೇನು ಕೆಲಸ ಕಾವೇರಿ? ಹಾಗಾದರೆ ಇನ್ಯಾರ ಹತ್ತಿರ ನಿಮ್ಮ ಕೆಲಸ? ನಿಮ್ಮ ಹತ್ತಿರ. ನೋಡು ಕಾವೇರಿ, ಸುತ್ತಿ ಬಳಸಿ ಮಾತನಾಡುವುದಿಲ್ಲ. ನೇರವಾಗಿ ಹೇಳ್ತೇನೆ, ಕೇಳು. ಹೇಳಿ, ಅದೇನಂತ? ಕಾವೇರಿ, ಜೈಲಿನಲ್ಲಿರುವ ನಿನ್ನ ಗಂಡ ಶಕ್ತಿಯನ್ನು ನಾನು ಬಿಡುಗಡೆ ಮಾಡಿಸಬೇಕೆಂದಿರಿ. ಏನು? ನನ್ನ ಗಂಡನನ್ನು ಬಿಡುಗಡೆ ಮಾಡಿಸ್ತಾ ಇದ್ದೀರಾ? ಹಾಗಾದರೆ ನೀವು ಮನುಷ್ಯರಲ್ಲ, ನೀವು ದೇವರು. ಅಂತ ದೊಡ್ಡ ಮಾತು ಏಕೆ ಕಾವೇರಿ? ನಾನು ನಿನ್ನ ಗಂಡನನ್ನು ಜೈಲಿನಿಂದ ಬಿಡಿಸಬೇಕಂದರೆ ನಾನು ಹೇಳಿದಂತೆ ನೀನು ಕೇಳಬೇಕು. ನನ್ನ ಗಂಡನ ಮುಖವನ್ನು ನೋಡಲು ಈ ನನ್ನ ಮನಸ್ಸು ಕಾತೊರೆಯುತ್ತಿದೆ. ಹೇಳಿ, ಅದೇನಂತ? ಕಾವೇರಿ, ಕನಸಿನಲ್ಲೂ ಕಾಣುವ ಈ ನಿನ್ನ ರೂಪ ನನ್ನ ಮನಸ್ಸಿನಲ್ಲಿ ನೆಲೆಯೂರಿ ನಿಂತಿದೆ. ಸ್ವಲ್ಪ ಹೊತ್ತು ನನ್ನ ತೋಳ್ತೆಕ್ಕೆಯಲ್ಲಿ ಬಂದು ನನ್ನ ಆಸೆಯನ್ನು ಈಡೇರಿಸಿದೆಯಾ? ಅನಿಲ್ ರಾಜ್, ಬಾಯಿ ಬಿಗಿ ಹಿಡಿದು ಮಾತನಾಡಿ. ನೋಡು, ನನ್ನ ಗಂಡ ಬರುತ್ತಾನೆ ಎಂದು ಈ ನನ್ನ ಪವಿತ್ರವಾದ ಶೀಲವನ್ನು ನಿನಗೆ ಒಪ್ಪಿಸುವ ಹುಚ್ಚಿ ನಾನಲ್ಲ. ನೋಡು, ನೀನು ಮನುಷ್ಯನೇ ಅಲ್ಲ, ನೀನೊಬ್ಬ ದೆವ್ವ. ಕಾವೇರಿ, ನಾವು ಹೇಳಿದಂತೆ ಕೇಳಿದರೆ ನಿನಗೆ ಎರಡು ಲಾಭ. ಒಂದು, ನಿನ್ನ ಗಂಡ ಶಕ್ತಿ ಜೈಲಿನಿಂದ ಬಿಡುಗಡೆ. ಇನ್ನೊಂದು, ನನ್ನಂತ ರಸಿಕನಿಂದ ನಿನಗೆ ಸ್ವರ್ಗ ಸುಖ. ಥು, ನಾಯಿ, ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ. ಸುಮ್ಮನೆ ಇಲ್ಲದೆ ಇರೋದು ಮಾತಾಡದೆ ಇಲ್ಲಿಂದ ತೊಲಗಾಚೆ. ಈ ಅನಿಲ್ ರಾಜನ ಮುಖ ಕಂಡರೆ ಕದ ತೆಗೆದ ಆ ರೀತಿ ಎತ್ತಿ ಸ್ವಾಗತ ಬಯಸುವರು ನಿಮ್ಮಂತ ಸುಂದರಿಯರು. ಅಂತದರಲ್ಲಿ ನನಗೆ ತೊಲಗಾಚೆ ನೀವ ಮೂರ್ಖ ಎಣ್ಣೆ. ಮೂರ್ಖಳು ನಾನಲ್ಲ ಕಣು. ಮನೆಯಲ್ಲಿ ಒಂಟಿ ಹೆಣ್ಣನ್ನು ಕಂಡು ಈ ರೀತಿ ಕಾಮದ ದೃಷ್ಟಿಯಿಂದ ಬರುವ ಮೂರ್ಖ. ಎಷ್ಟೋ ಹೆಣ್ಣುಗಳಿಗೆ ತಾಳಿ ಕಟ್ಟದೆ ಮಕ್ಕಳನ್ನು ಮಾಡಿರುವ ಈ ಒಪ್ಪನಿಗೆ ಮೂರ್ಖ ಎನ್ನುವ ಹೆಣ್ಣೆ. ತಿಳಿಗೇಡಿ ನಾನಲ್ಲ ಕಣು, ಬುದ್ಧಿಗೇಡಿ ಗಂಡಸು ನೀನು. ಗಂಡಸು
ನಾನು ಬುದ್ಧಿಗೇಡಿ ಗಂಡಸೆ. ಲೇ ಕಾವೇರಿ, ನಿನಗೆ ಯೌವನದ ಮದ ಹೇರಿದೆ. ಸ್ವಲ್ಪ ಹೊತ್ತು ಹುತ್ತು ಹಚ್ಚಿ ಕೊಚ್ಚಿ ಹಾಕಿರುವ ಈ ಕಾಮ ಕಿಶೋರನಿಗೆ ಬುದ್ಧಿಗೇಡಿ ಎನ್ನಿವ್ಯಾ? ಒಳ್ಳೆಯ ಮಾತಿನಿಂದ ಹೇಳ್ತೀನಿ, ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಆ ದೇವರು ನಿನಗೆ ನರಕಕ್ಕೆ ನೂಕುತ್ತಾನೆ. ನರಕ? ಯಾರಿಗೆ ನರಕ? ನಿನಕ್ಕೊಂದು ಕೊಲೆ ಮಾಡುವ ಈ ಕೊಲೆಗಾರನಿಗೆ ನಿನ್ನ ದೇವರೇಕೆ ನರಕ ತೋರಿಸಲಿಲ್ಲ? ಕಾವೇರಿ, ಒತ್ತು ಹುಟ್ಟಿ ಮುಳಿಗೆ ಕತ್ತಲಾದರೆ ಹನ್ನೆರಡು ದಾರಿಯಲ್ಲಿ ಕೊಲೆ, ಸುಲಿಗೆ, ಲಂಚ ತಾಂಡವನೆ ಆಡುತ್ತಿರುವ ಮುಗ್ಧರಿಗೆ ಮೋಸ ಮಾಡುವ ಕಟುಕರಿಗ ನಿನ್ನ ದೇವರೇಕೆ ನರಕ ತೋರಿಸಲಿಲ್ಲ? ಕಾವೇರಿ, ಇದು ಕಲಿಯುಗ. ಇಲ್ಲಿ ಮಾನವರು ಮಾಡುವ ಅನ್ಯಾಯದ ದಾರಿಗೆ ನಿನ್ನ ದೇವರು ಗುಡಿಯನ್ನು ಬಿಟ್ಟು ತೊಲಗಿರುವನು ಮರಳಿಬಾರದ ಜಾಗಕ್ಕೆ. ದೇವರ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ. ಮಾತನಾಡಿದರೆ ಪಾಪದ ಹಾದಿಗೆ ನೂಕುತ್ತಾನೆ. ಪಾಪ? ಕಾವೇರಿ, ಇಲ್ಲಿ ಯಾರು ಸತ್ಯವಂತರಿಲ್ಲ. ಒಂದು ವೇಳೆ ಸತ್ಯವಂತರಿದ್ದರೆ ಅವರನ್ನು ಬದುಕದೆ ಬಿಡುವುದಿಲ್ಲ ಈ ಆಳು ಸಮಾಜ. ಪಾಪಿ, ಕಲಿಯುಗ. ಇಲ್ಲಿ ನಮ್ಮಂತ ಖಳನಾಯಕರೇ ದೊರೆಗಳು. ಪರಸ್ತ್ರೀಯರನ್ನು ಅಕ್ಕ ತಂಗಿ ಎಂದು ತಿಳಿದು ಜೀವನ ನಡೆಸು. ಜೀವನ ಸುಖದ ಸಂಪತ್ತಿನಲ್ಲಿ ತೇಲಾಡುತ್ತಿರುವ ಈ ಕುಬೇರನಿಗೆ ಗುಡಿಸಿನಲ್ಲಿ ವಾಸಿಸುತ್ತಿರುವ ಭಿಕಾರಿಯಿಂದ ಜೀವನ ನಡೆಸಲು ಪಾಠ. ಕಾವೇರಿ, ನಾನಿಲ್ಲಿ ಬಂದಿರುವುದು ನಿನ್ನ ತಿಳುವಳಿಕೆ ಪಾಠ ಕೇಳುವುದಕ್ಕಲ್ಲ, ಮೈ ತುಂಬಿರುವ ನಿನ್ನ ಸೌಂದರ್ಯದ ಸುಖ ಇರಲು. ಈಗ ಆಡಿದ ಮಾತು ನನ್ನ ಗಂಡನಿಗೆ ಗೊತ್ತಾದರೆ ಈ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಾನೆ. ಜೋಕೆ ಓಕೆ. ಜೈಲಿನಲ್ಲಿ ಕಬ್ಬಿಣದ ಸಲಾಕೆ ನೆನಪಿರುವ ನಿನ್ನ ಗಂಡ ಶಕ್ತಿ ನನ್ನನ್ನು ಕತ್ತರಿಸಿ ಹಾಕುವನೇ. ಇದು ಆಗದ ಮಾತು ಕಾವೇರಿ, ಇದು ಆಗದ ಮಾತು. ನೋಡು, ನನ್ನ ಕಾಮದ ಕಿಡಿಗಳು ಎತ್ತುವುದಕ್ಕಿಂತ ಮುಂಚೆನೆ ಸುಮ್ಮನೆ ನನ್ನಲ್ಲಿ ಒಂದಾಗ. ಒಳ್ಳೆ ಮಾತಿನಿಂದ ಹೇಳ್ತೀನಿ, ಇಲ್ಲಿಂದ ಸುಮ್ಮನೆ ಹೊರಟು ಹೋದರೆ ಸರಿ. ಇಲ್ಲವಾದರೆ ಏನು ಮಾಡುವೆ? ಇಲ್ಲವಾದರೆ ನನ್ನ ಹರಕು ಮೆಟ್ಟಲ್ಲೇ ಹೊಡೆಯುತ್ತೇನೆ. ಈ ಧನವಂತ ಅನಿಲ್ ರಾಜನಿಗೆ ಮೆಟ್ಟನ್ನು ತೋರಿಸುವ ಮಟ್ಟಕ್ಕೆ ಬಂದೆಯಾ? ಕಾವೇರಿ, ಈ ಅನಿಲ್ ರಾಜನ ಹವ್ಯಾಸ ಹುಡುಕಿ ಬೇಟೆ ಹಾಡುವುದು. ಅಂತೆ ಇಂದು ನನ್ನ ಬೇಟೆ ನೀನು. ಯಾರಾದ್ರೂ ಕಾಪಾಡಿ. ಯಾರಲ್ಲಿ? ಓಹೋ, ಯಾರು ಬಂದಂತೆ ಕಾಣುತ್ತಿದೆ. ಕಾವೇರಿ, ಕಾದು ಕಚ್ಚುವ ನಿನ್ನ ಶೀಲವನ್ನು ಮತ್ತೊಮ್ಮೆ. ಕಾವೇರಿ, ಏನಾಯ್ತಮ್ಮ? ಏಕೆ ಹೇಳುತ್ತಿರುವೆ? ಮಾವ, ನೀವು ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಇಂದು ಆ ಅನಿಲ್ ರಾಜ್ ನನಗೆ ಬಲಾತ್ಕಾರ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಅನಿಲ್ ರಾಜ, ಯಾರು ಇಲ್ಲದ ಹೊತ್ತು ನೋಡಿ ನನ್ನ ಸೊಸೆಯ ಮೇಲೆ ಕೈ ಹಾಕಲು ಮುಂದೆ ಆಗಿರುವಿಯ ಮಗನೇ. ಇನ್ನು ನಾನು ಸುಮ್ಮನಿದ್ದರೆ ಪ್ರಯೋಜನವಿಲ್ಲ. ನಮ್ಮ ಮನೆಯವರಿಗೂ ಕಾಲು ಹಚ್ಚಿದ ಆ ಕೆಟ್ಟ ಶ್ರೀಮಂತನ ಕಾಲು ಮುರಿದಾಗಲೇ ಆ ಮಗನಿಗೆ ಬುದ್ಧಿ ಬರುವುದು. ನಾನು ಮಗನೇ, ನಾನೀಗಲೇ ಬರುವೆ. ಮಾವ, ಬೇಡ, ದುಡುಕಬೇಡ. ನೀವು ಅವರಿಗೆ ಕೊಂದರೆ, ನೀವು ಜೈಲು ಸೇರಿದರೆ ನನಗೆ ಯಾರು ಗತಿ ಮಾವ? ನಾನು ಹೋಗುವುದಿಲ್ಲ, ಸಮಾಧಾನ ಮಾಡಿಕೊ.
ಇವತ್ತು ನೀವು ಕಣ್ಮುಂದೆ ನೋಡ್ತಾ ಇದ್ದೀರಲ್ಲ. ಹೌದು ರೂಪ, ನಿನ್ನ ಮಾತು ನಿಜ. ದೇವರಂತ ಅತ್ತಿಗೆ ಕೊಂದ ಇವನು ಸಾಮಾನ್ಯನಲ್ಲ, ಕಾಮ ಪಿಶಾಚಿ. ರಾಮು, ರಾಮು, ಯಾಕಪ್ಪ ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀಯಾ? ಅದೇನಂತ ಸರಿಯಾಗಿ ಸ್ವಲ್ಪ ಬಿಡಿಸಿ ಹೇಳಪ್ಪ. ಬಿಡಿಸಿ ಹೇಳಲು ಏನು ಉಳಿದಿದೆ? ಶಕ್ತಿ ಅಣ್ಣನ ಹೆಂಡತಿಯೊಡನೆ ಸರಸವಾಡಲು ಅತ್ತಿಯಲ್ಲ, ಮತ್ತೇನು ಹೇಳಬೇಕು ನಿನಗೆ? ಎಂತ ಮಾತನಾಡುತ್ತಿರುವಿಯಪ್ಪ? ಕಾವೇರಿ ನನಗೆ ತಂಗಿಯ ಸಮಾನ. ತಂಗಿಯ ಮೇಲೆ ಅಣ್ಣನಾದವನು ಕೆಟ್ಟ ದೃಷ್ಟಿಯನ್ನ ಹಾಕುತ್ತಾನೆ ಅಪ್ಪ. ಕೆಟ್ಟ ದೃಷ್ಟಿ ಹಾಕದವನಾಗಿದ್ದರೆ ಮತ್ತೇಕೆ ಅವಳನ್ನು ತಪ್ಪಿಕೊಂಡು ಲಲ್ಲೆ ಹೊಡೆಯುತ್ತಿದ್ದೆ? ರಾಮು, ತಪ್ಪಿಕೊಂಡ ಕ್ಷಣ ನಮ್ಮಿಬ್ಬರಲ್ಲಿ ಕಾಮದಾಸೆ ಇದೆ ಎಂಬುದು ತಪ್ಪು ರಾಮ, ತಪ್ಪು. ಅಳಬೇಡ ಮಾವ, ಅಳಬೇಡ. ನೋಡು, ನೀನೇಕೆ ಮತ್ತೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೀಯ? ಪರಿಶುದ್ಧಳಂತೆ ಪರಿಶುದ್ಧಳು. ಛೀ